ಮೊದಲನೇದಾಗಿ ಈ ಸಿನಿಮಾ ಪ್ರತಿಯೊಬ್ಬರು ಏನು ನನಗೆ ಥ್ಯಾಂಕ್ಸ್ ಹೇಳ್ತಾ ಇದ್ರು. ಈಗ ಸಂಭಾಷಣೆಗೆ ತೊಗೊಳಕ್ಕೆ ಹೋಗಿ ಅಲ್ಲಿ ಹೋದ ತಕ್ಷಣನೇ ನಾವು ಬರೆಯಕ್ಕೆ ಹೋಗಿಲ್ಲ, ಕಲಿಯಕ್ಕೆ ಹೋದ್ವಿ ಅಂತ ಗೊತ್ತಾಯ್ತು ಅಂದರು. ಅಜನೀಶ್ ಅವರು ಅದೇ ರೀತಿ ಏನೋ ಹೇಳಿದ್ರು, ಚೇತನ್ ಅವರು ಅದೇ ರೀತಿ ಏನೋ ಹೇಳಿದ್ರು. ಇವರೆಲ್ಲರೂ ನನ್ನ ಬೈತಾ ಇದ್ರ ಹೊಗಳ್ತಾ ಇದ್ರ ಗೊತ್ತಾಗ್ಲಿಲ್ಲ. ಬಟ್ ಒಂದು ಒಳ್ಳೆ ವೇದಿಕೆಯಲ್ಲಿ ಎಲ್ಲರೂ ಜಿದ್ದು ತೀರಿಸ್ಕೊಂಡ್ರು ಅಂತ ಅನ್ನಿಸ್ತು. ಅಂದರೆ ಎಲ್ಲೋ ಇಂಡೈರೆಕ್ಟ್ ಆಗಿ 2 ದಿನ ಆಗದು 5 ದಿನ ಯಾಕಾಯ್ತು ನೀವೆಲ್ಲ ಕೇಳೋಕ್ಕಿಂತ ಮುಂಚೆ ಕರಿಸುಬೋರು ಹೇಳ್ಬಿಟ್ರು. ಅಂದರೆ ಹೊಗಳಿ ಬೈಯೋದು ಹೆಂಗೆ ಅಂತ ಇವತ್ತೇ ಕಲಿತೆ. ಬಟ್ ಐ ಹ್ಯಾವ್ ಟು ಸೈ, ಈ ಮ್ಯಾಕ್ಸಿಗೆ ಮೂಲ ಕಾರಣ ಬೇರೆ ಯಾರೂ ಅಲ್ಲ, ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡುವಂಥ ಒಬ್ಬ ನಿರ್ದೇಶಕ ಸರ್. ನನಗೆ ಕತೆ ಮಾಡೋದು, ಸಿನಿಮಾ ಮಾಡೋದು ಅಂತ ಹೇಳಿದ್ರು. ಬಟ್ ಇವ್ರು ಬಂದು ಹೇಳಿರೋ ಕತೆ ಚೆನ್ನಾಗಿರಲಿಲ್ಲ ಅಂದ್ರೆ ಇಲ್ಲಿವರೆಗೆ ಬರ್ತಾನೆ ಇರಲಿಲ್ಲ ಯಾವುದು. ವಿಜಯ್ ಅವರು ಬಂದು ಹೇಳಿರೋ ಕತೆ ನನಗೆ ಬಹಳ ಇಷ್ಟ ಆಯಿತು. ಅನ್ನ ಮಾಡಿದವ್ರು ಇವರಮ್ಮ, ನಾವೆಲ್ಲ ಸೇರಿ ಸಾರು ಪಲ್ಯ ಮಾಡಿದವ್ರು ಅಷ್ಟೇ. ಬಟ್ ಐ ಥಿಂಕ್ ಹಿ ಈಸ್ ದ ಮ್ಯಾನ್, ವಿ ಶುಡ್ ಗಿವ್ ದ ಕ್ರೆಡಿಟ್ ಟು ದಾನು ಅವರ ಪ್ರೊಡಕ್ಷನ್. ನನಗೆ ಇಟ್ಸ್ ಅನ್ ಆನರ್ ಬಿಕಾಸ್ ಈ ಕತೆ ಹೇಳ್ತೀನಿ ಕೇಳಿ. ಫಸ್ಟ್ ಆಫ್ ಆಲ್ ಈ ವ್ಯಕ್ತಿಗೆ ನಾನು ಯಾಕೆ ಪ್ರಯಾರಿಟಿ ಕೊಟ್ಟೆ ಅಂತ ಹೇಳ್ತೀನಿ. ಅದಕ್ಕೊಂದು ಚಿಕ್ಕ ಕತೆ ಇದೆ, ದೊಡ್ಡದೇನಲ್ಲ. 2004 ಹಂಗೆ ನಾನು ಚೆನ್ನೈಲಿ ಶೂಟಿಂಗ್ ಮಾಡ್ತಾ ಇದ್ದೆ. ನಲ್ಲ ಅನ್ನೋ ಒಂದು ಸಿನಿಮಾ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಕಾಕ ಅಂತ ಒಂದು ಸಿನಿಮಾ ಬಹಳ ಚೆನ್ನಾಗಿ ಓಡಿತ್ತು. ಆ್ಯಂಡ್ ಇವರು ಎಲ್ಲ ಬಹಳ ದೊಡ್ಡ ಹೆಸರೊಟ್ಟಿಗೆ ಸಿನಿಮಾ ಮಾಡಿದವರು, ಗೊತ್ತಿಲ್ಲ ಹೇಗೆ ವ್ಯಕ್ತಿ ಅಂತ. ಹೇಗೋ ಒಂದು ಕಾಂಟ್ಯಾಕ್ಟ್ ಆಯಿತು, ಇವ್ರ ಹತ್ರ ಹೋದೆ. ನಾನು ಹೋಗಿದ್ದ ದಿನ ரொம்ப ಕೋಪமாக இருந்தீங்க நீங்க. ಇಲ್ಲ ಯಾವುದೋ ದೊಡ್ಡ ಪಿಕ್ಚರ್ ಮಾಡ್ತಾ ಇದ್ರಮ್ಮ, ಅದಕ್ಕೆ ಫುಲ್ ಟೆನ್ಷನಲ್ಲಿ ಇದ್ರು. ಅದು ಹೆಸರು ಬೇಡ ಈಗ. ಸೊ ಇವ್ರು ಏನೋ ಕಿರ್ಚೋದು ಬರ್ತಾ ಇತ್ತು ಆಫೀಸಿಂದ. ಹೊರಗಡೆ ಕೂತಿದ್ವಿ ನಾವು. ನನಗೆ ಇದೇನು ಒಳಗೆ ಹೋಗ್ಲೋ ಬೇಡವೋ, ಕೆಲಸ ಆಗುತ್ತೋ ಆಗಲ್ವೋ. ಯಾರ್ದೋ ಕೋಪದ ಮೇಲೆ ದೊಡ್ಡ ಅಮೌಂಟ್ ನನಗೆ ಹೇಳ್ಬಿಟ್ರೆ ಸರಿ. ಕರೆದ್ರು, ಒಳಗೆ ಹೋಗಿ ಕೂತ್ಕೊಂಡು ಏನಕ್ಕೆ ಬಂದಿದ್ದೀರಾ ಅಂದರು. ಫಸ್ಟ್ ಆಫ್ ಆಲ್ ಯಾರು ನನ್ನನ್ನು ಕರ್ಕೊಂಡು ಹೋಗಿದ್ರು ನನ್ನ ಎದುರುಗಡೆ ಬಾಯಿಗೆ ಬಂದಂಗೆ ಬೈದರು. ಏನಕ್ಕೆ ಬಂದಿದ್ದಾರೆ ಅದಾಗ ಹೊರಗಡೆ ಅಂತ ಅಂದ್ಬಿಟ್ಟು. ಸೊ ಇದು ತುಂಬ ಒಳ್ಳೆ ವೆಲ್ಕಮ್ ಆಯ್ತು ನನಗೂ. ನಾನು ನೋಡ್ಬಿಟ್ಟು ನೆಕ್ಸ್ಟ್ ನನಗೇನು ಹೇಳ್ತಾರೆ ಗೊತ್ತಿಲ್ಲ. ಯೂರೋಟ್ ಅಂದರೆ ಕೆಲವು ಟೈಮ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಹೂಮ್ ಯು ಟ್ರಾವೆಲ್ ವಿತ್. ಬಟ್ ದೆನ್ ಇಮಿಡಿಯೇಟ್ಲಿ ಅವ್ರು ಕೇಳಿದ್ದು ಯೂರೋಟಿಗೆ ಯಾಕ್ರಿ ಬಂದ್ರಿ ನೀವು ಅಂದರು. ಏನು ಉತ್ತರ ಕೊಡಲಿಲ್ಲ. ನಾನು ಸುಮ್ಮನೆ ಇದ್ದೆ. ನನಗೆ ಅವತ್ತಿಗೆ ಅಷ್ಟು ತಮಿಳು ಬರ್ತಾ ಇರಲಿಲ್ಲ. ಏನು ವಿಷಯ ಅಂದರೆ, ಈ ಥರ ಬಂದಿದ್ದೀನಿ ಸರ್, ಕಾಕ ರೀಮೇಕ್ ಮಾಡೋಕ್ಕೆ ನಿಮ್ಮ ಹತ್ರ ಏನಾದರೂ ರೈಟ್ಸ್ ಕೊಡೋಕ್ಕಾದ್ರೆ ನೀವು ಮಾಡ್ತೀರಾ ಅಂದರು. ಹೌದು. ಏನು ಕೊಡ್ತೀರಾ ಅಂದರು. ಸರ್ ನನಗೇನು ಗೊತ್ತಿಲ್ಲ, ನೀವು ಹೇಳಿ ಅಂದರು. ಆಸೆ ಪಟ್ಟು ಬಂದಿದ್ದೀರಾ, ನನಗೇನು ಬೇಡ ತೊಗೊಂಡೋಗಿ ಅಂದ್ಬಿಟ್ಟು ಒಂದು ಲೆಟ್ರಲ್ಲಿ ಇಮಿಡಿಯೇಟಾಗಿ ಏನು ಅಮೌಂಟ್ ಇಲ್ಲದೆ ಒಂದು ಲೆಟ್ರಲ್ಲಿ ಕಾಕ ನನಗೆ ಬರ್ಕೊಟ್ರು. ಬಟ್ ಕಾರಣಾಂತರಗಳಿಂದ ನನಗೆ ಮಾಡೋಕ್ಕಾಗಲಿಲ್ಲ ಸಿನಿಮಾ. ಬೇರೆ ಸಿನಿಮಾದಲ್ಲಿದ್ದೆ ನಾನು. ಒಂದು ದಿವಸ ಇವರಿಂದನೇ ಕರೆ ಬಂತು, ಸಪೋಸ್ ನೀವು ಮಾಡಿಲ್ಲ ಅಂದರೆ ಇವತ್ತಿಗೆ ನನಗೆ ತುಂಬ ಹೆಲ್ಪ್ ಆಗುತ್ತಾ ಸಿನಿಮಾ ಸಿಕ್ಕಿದ್ರೆ, ಇನ್ನೊಬ್ರು ಯಾರೋ ಕೇಳ್ತಾ ಇದಾರಂತ. ಇಮಿಡಿಯೇಟ್ಲಿ ಐ ಗೇವ್ ಇಟ್ ಬ್ಯಾಕ್. ಬಟ್ ದ ಹೋಲ್ ಪಾಯಿಂಟ್ ಐ ಆಮ್ ಟ್ರೈನ್ ಟು ಟೆಲ್ ಯು ಹಿಯರ್ ಇಸ್, ಅವತ್ತೊಬ್ಬ 2004 ನಾನೊಬ್ಬ ಇನ್ನೂ ಹೊಸಬ, ನನ್ನನ್ನು ಕೂರಿಸಿ ಅಷ್ಟು ಗೌರವ ಕೊಟ್ಟು ಏನು ಕೇಳಿದೇನೆ ಒಂದು ಕಥೆನ ರೀಮೇಕ್ ರೈಟ್ಸ್ನ ನನಗೆ ಕೊಡೋದಿದೆಯಲ್ಲ, ಇಟ್ ಇಸ್ ಸಮಥಿಂಗ್ ಈ ಕೊಡೋ ಆಸೆ. ಇನ್ನು ಈ ಸಿನಿಮಾ ಮೊದಲನೇ ಆಸೆ ಇದ್ದಿದ್ದು ನನ್ನ ತಾಯಿಗೆ, ಈ ಸಿನಿಮಾ ನೋಡಬೇಕು. ಯಾವಾಗಲೂ ಹೇಳ್ತಾ ಇದ್ರು ಮುಗ್ದಿದೆಯಲ್ಲೋ ಹಾಕೋ ಅಂತ. ಕಾರಣಾಂತರಗಳಿಂದ ನನಗೆ ಫಿನಿಶ್ ಮಾಡೋಕ್ಕಾಗಿಲ್ಲ. ಅದೊಂದು ಕೊರತೆ ತುಂಬ ಇದೆ ನನಗೆ. ಸೊ ಒಂದು ಆಸೆ ಇದೆ, ಅವ್ರಿಗೆ ನೋಡ್ಬೇಕಂತ ಒಂದು ಆಸೆ ಇತ್ತು. ಸೊ ಈ ಸಿನಿಮಾ ಮಾಡುವಾಗ ಭಾಳ ಖುಷಿಯಾಗಿ ಅವ್ರ ಆಶೀರ್ವಾದ ತೊಗೊಂಡೋದನು. ನನ್ನ ಸಿನಿಮಾದ ಬಹುಶಃ ಫಸ್ಟ್ ಕಾರ್ಡ್ ಅವ್ರದ್ದೇ ಆಗಿರುತ್ತೆ ಈ ಸಿನಿಮಾದಲ್ಲಿ. ಅದು ಆಗಿರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. So yeah, this film is going to be special for me, to me and my family. ನಾನು ಅವರಲ್ಲಿ ಕೂತಿರ್ಬೇಕಾದ್ರೆ ಈ ಒಂದು ಲೈನ್ ಹೇಳಿದ್ರು, ನಮ್ಮ ಸಿನಿಮಾದಲ್ಲಿ ಇಷ್ಟು ಚೆನ್ನಾಗಿರೋ 2 ಹುಡುಗಿಯರು ಇದ್ರ ಅಂತ ಕೇಳಿದ್ರು. ಅಂದ್ರೆ ಪಾಪ ತಪ್ಪವ್ರದಲ್ಲ, ಗೆಟ್ಟಪ್ಪಲ್ಲಿ ಬರೋರಲ್ಲ ಸೆಟ್ಟಿಗೆ, ಅದನ್ನೇ ನೋಡ್ಬಿಟ್ಟಾರೆ ಇವರು. ನೋಡ್ಬಿಟ್ಟು ಇವಾಗ ಕೇಳ್ತಾ ಇದ್ದಾರೆ ಇಷ್ಟು ಚೆನ್ನಾಗಿದ್ದಾರೆ ಇವರಿಬ್ಬರು ಅಂದ್ಬಿಟ್ಟು ಅಂತ. சார் நெக்ஸ்ட் டைம் ஒரு கிளாமர் படம் பண்ணுங்க, என்ன வச்சு நல்லா படம் பண்ணுங்க, சாங் இருக்கணும், ஹீரோயின்ஸ் இருக்கணும். என்ன சார்? ஆமாம், சினிமாவில் ஓகே சார், லைஃப்பில் மட்டும்தான், சினிமாவில் ஓகே பண்ணலாம். ஸோ ಅವ್ರು ಆ್ಯಕ್ಚುಲಿ ಭಾಳ ಇನ್ನೋಸೆಂಟಾಗಿ ಕೇಳಿದ್ರು ಅವ್ರಿಗೆ ನಿಮ್ಮಿಬ್ಬರ ಬಗ್ಗೆ. ಸೊ ಇವರು ಆ್ಯಕ್ಚುಲಿ ಅವರು ದೇ ಪ್ಲೇಯಿಂಗ್ ಕಾಪ್ಸ್ ದೇ.
ಸೊ ಅದೇ ಗೆಟಪ್ ಅಲ್ಲಿ ಹಾಕೊಂಡು, ಅದು ಏನಂದ್ರೆ ಬಿಗಿನಿಂಗ್, ಅದು ಸಿನಿಮಾ ಬಿಗಿನಿಂಗ್ ಮಾತ್ರ ಬಹಳ ಫ್ರೆಶ್ ಆಗಿದ್ದಾರೆ. ಹೋಗ್ತಾ ಹೋಗ್ತಾ ಬೆಳೆದ್ಕೊಂಡು ಕೂದಲು, ಅದು ಸಂಯುಕ್ತ ಅವ್ರ ಕೂದಲು ಕೆದರಿದ್ರೆ ಹೆಂಗಿರುತ್ತೆ ಗೊತ್ತಿರ್ತಾರೆ. ನಾವು ಸಂಯುಕ್ತ ಅವ್ರಿಗೆ ರೇಗ್ಸಿ ಇಟ್ಟಿದ್ದೀವಿ, ಸ್ವಲ್ಪ ಸೆಟಲ್ ಮಾಡ್ಕೊಳ್ಳಿ ನಿಮ್ ಕೂದಲನ್ನ ಅಂದ್ಬಿಟ್ಟು. ಅವರು ಫೈಟ್ ಸೀಕ್ವೆನ್ಸ್ ಅಲ್ಲಿ ಆದ್ಮೇಲೆ ಪಾಪ ಇವ್ರು ಬಂದಾಗೆಲ್ಲ ಹಂಗೆ ನೋಡಿದ್ದಾರೆ. ಇವತ್ತು ನಿಮ್ಮಿಬ್ಬರು ಯಾವ ತರ ಹೊಗಳ್ತಾ ಇದಾರೆ ಅಂದ್ರೆ, ಸೊ ನೆಕ್ಸ್ಟ್ ಪಡೋದಕ್ಕೆ ಪಾರಿಂಗ್ ಅಮ್ಮ ಕೂಡ ಗ್ಲಾಮರ್ ಆಗಿದ್ದು. ಚೇತನ್ ಡಿಸೋಜ ಸ್ಟಾರ್ಟ್ ಮಾಡ್ತೀನಿ ನಾನು. ಎಲ್ಲಿದ್ದಾರೆ ಅವ್ರು? ಹಾ, ನೀ ಯಾಕೆ ಅವ್ರ ಮಧ್ಯೆ, ಟೆಕ್ನಿಷಿಯನ್ ಮಧ್ಯೆ ಬನ್ನಿ. ಯಾವಾಗ ನೋಡೋ ಸಂಯುಕ್ತ ಇವ್ರ ಮಧ್ಯೆನೇ ಇರ್ತೀರಾ, ಮನೇಲಿ ಬನ್ನಿ. ಫಸ್ಟ್ ಡೇ ಇವರು ಇಂಟ್ರೊಡ್ಯೂಸ್ ಆದ್ರು ನನಗೆ. ಒಬ್ರು ಇದ್ದಾರೆ ಚೇತನ್ ಅನ್ಬಿಟ್ಟು, ಮಾಡಿ ಅನ್ಬಿಟ್ಟು ಅಂತ. ಇವರು ಆಕ್ಚುಲಿ ಓಡಾಡ್ತಾ ಇದ್ರು. ನನಗೆ ಈಗ ನಮ್ಮ ಸೆಟ್ಟಲ್ಲಿ ಯಾರು ಇದ್ದಾರೆ, ಯಾರೋ ಫ್ರೆಂಡ್ಸ್ ಬಂದಿರ್ಬೋದಲ್ಲ, ನನಗೆ ಗೊತ್ತಿಲ್ಲ. ಸೊ ನಾನು ಸುಮ್ಮನೆ ಇದ್ದೆ, ನೋಡ್ತಾ ಇದ್ದೆ ತುಂಬಾ ಟ್ರ್ಯಾಕ್ ಪ್ಯಾಂಟ್ಸ್ ಅಲ್ಲಿ. ಯಾವ್ದೋ ಈ ನಾರ್ಮಲ್ ಆಗಿ ಇವತ್ತಿಗೆ ಆರ್ಟಿಸ್ಟ್ಗಳಿಗೆ ಏರ್ಪೋರ್ಟ್ ಲುಕ್ಸ್ ಅಂತ ಇದೆ ಗೊತ್ತಾ, ಆ ಥರ ಓಡಾಡ್ತಾ ಇದ್ರು. ಒಂದು ಬ್ಯಾಗ್ ಹಾಕೊಂಡು, ಏನೋ ಹಾಕೊಂಡು, ಸ್ವಲ್ಪ ನೈಟ್ ಗ್ಲಾಸಸ್ ಹಾಕೊಂಡು. ನಾನು ಯಾವ್ದಾರು ಕ್ಯಾರೆಕ್ಟರ್ಗೆ ಏನಾದ್ರು ಕರೆದಿರ್ಬೋದು ಅನ್ಕೊಂಡು ಸುಮ್ಮನೆ ಅದೇ. ಬಟ್ ಹಿ ವಾಸ್ ಲುಕಿಂಗ್ ಲೈಕ್ ಅ CEO ಆಫ್ ಸಮ್ ಕಂಪನಿ ಟ್ರೈಂಗ್ ಟು ಸೆಲ್ ಮಿ ಸಮಥಿಂಗ್. ನಾನು ಇವ್ರಿಗೆ ಕೇಳಿದೆ, ಸರ್ ಫೈಟ್ ಮಾಸ್ಟರ್ ಅಂದ್ರೆ ಹೆಂಗಂದ್ರೆ ನಮ್ಮ ರವಿವರ್ಮನ್ ಥರ ಇರ್ಬೇಕು ಸರ್, ರಫ್ ಆಗಿ ದಾಡಿ ಗಿಡಿ ಹಿಂಗೆ ತೆರ್ಕೊಂಡು, ಹಿಂಗೆ ಅನ್ಕೊಂಡು ಬೆವ್ತ್ಕೊಂಡು ಹಂಗೆ ಬರ್ಬೇಕು ಸರ್. ನೀವೇನು ಹಿಂಗೆ ಗ್ಲಾಮರ್ ಆಗಿ ಬರ್ತಾ ಇದ್ದೀರಾ. ಈಗ ಗೊತ್ತಾಯ್ತು ಯಾಕೆ ಸಂಯುಕ್ತ ಮತ್ತೆ ಸುಕೃತ ವ್ಯಾನಲ್ಲಿಂದ ಹೊರಗಡೆನೆ ಓಡಾಡ್ತಾ ಇದ್ದಾರೆ ಅಂದ್ಬಿಟ್ಟು. ಸೊ ಟ್ರಸ್ಟ್ ಮೀ, ಅವ್ರ ಲುಕ್ಕಿಗೆ ಅವ್ರ ಕೆಲಸಕ್ಕೂ ಸಂಬಂಧನೇ ಇಲ್ಲ. ವೆರಿ 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 ಟ್ಯಾಲೆಂಟೆಡ್. ಬಿಕಾಸ್ ಸ್ಟಂಟ್ ಮಾಸ್ಟರ್ ಅಂದ್ರೆ ಒಂದು ಎಗ್ರೆಷನ್ ಬೇಕಾ, ಮನುಷ್ಯ ತರ ನಾರ್ಮಲ್ ಥಿಂಕಿಂಗ್ ಇರಲ್ಲ. ಅವರಿಗೆ ಸೈನ್ಸ್ ಇಲ್ಲ, ಗ್ರಾವಿಟಿ ಇಲ್ಲ. ಎಲ್ಲರೂ ಗಾಳಿಯಲ್ಲಿ ನೇತಾಡಿಸ್ತಾ ಇರ್ತಾರೆ ನೀವು ಹಾರ್ನೆಸ್ ಹಾಕಿ ನೋಡಿದ್ರೆ. ಹಿ ಈಸ್ ಸೋ ಗುಡ್ ಅಂಡ್ ವಿತ್ ಸ್ಟಂಟ್ಸ್ ಯು ಮೇಡ್ ಮಿ ಲುಕ್ ಬ್ಯೂಟಿಫುಲ್ ಸರ್. ಥ್ಯಾಂಕ್ ಯು ಸೋ ಮಚ್. ಹಿ ಓನ್ಲಿ ನೋಸ್ ಒನ್ ಥಿಂಗ್ ಅವರ್ ಲೈಫಲ್ಲಿ, ಹಿ ಈಸ್ ವೆರಿ ಆನೆಸ್ಟ್. ಇದ್ದಿದ್ದಂಗೆ ಹೇಳ್ತಾರೆ, ಅದನ್ನ ಮಾತ್ರ ಹೇಳ್ತಾರೆ, ಆಗದ್ ಮಾತ್ರ ಮಾಡ್ತಾರೆ, ಮಾಡೋದನ್ನ ಮಾತ್ರ ಹೇಳ್ತಾರೆ. ಸೊ ಐ ಥಿಂಕ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ there is nothing that I can tell you, Shiva, but I can tell you that I love you. That's all it is. ಸೊ ನನ್ನ ಮನೆ ಮಾತ್ರ ಅಲ್ಲ, ನನ್ನ ಸಿನಿಮಾ ಕೂಡ ಅವಾಗ ತುಂಬಾ ಚೆನ್ನಾಗಿ ಬಂದು ಅಲಂಕರಿಸ್ತಾ ಇರ್ತೀನಿ. ಆ ಸೆಟ್ ನ ಕಣ್ಣಲ್ಲಿ ನೋಡಕ್ಕೆ ಒಂಥರ ಅದ್ಭುತ ಆಗುತ್ತೆ. ಸೊ ಹೀಸ್ ಪುಟ್ ವಂಡರ್ಫುಲ್ ಸೆಟ್ಸ್ ಓವರ್ ಹಿಯರ್. ಅಲ್ಲಿ ಬಂದ್ಬಿಟ್ರು ನಮ್ಮ ಮನೆಗೆ ಬಂದು ರಾತ್ರಿ ಯಾವತ್ತನ ನಾವೆಲ್ಲ ಸೇರಿರ್ತೀವಿ ಜ್ಯೂಸ್ ಕುಡಿಯಕ್ಕೆ. ಅಲ್ಲಿ ತುಂಬಾ ಹೇಳ್ಕೊಂತಾರೆ, ತುಂಬಾ ಹೆಮ್ಮೆಯಿಂದ ಹೇಳ್ಕೊಂತಾರೆ, ಸರ್ ಹಿಂಗೆ ಸರ್ ಇಷ್ಟು ಲಕ್ಷ ಕೊಟ್ರು, ಏನ್ ಸರ್ ಅನ್ಕೊಂಡ್ಯಾರೆ, ಹಂಗೆ ಬಿಟ್ಬಿಟ್ಟು ಬಂದ್ಬಿಟ್ಟೆ ಅಂತಾರೆ. ಬಿಟ್ಟು ನಾನು ಹಾಳಾಗಿದ್ದೀನಪ್ಪ, ನೀನು ಬಿಡ್ಬೇಡ, ದಯವಿಟ್ಟು ತಗೊಂಬ, ಅರ್ಥ ಆಯ್ತಲ್ಲ. ಬಟ್ ಶಿವು, ಐ ಆಮ್ ವೆರಿ ಪ್ರೌಡ್ ಆಫ್ ವಾಟ್ ಯು ಡೂ, ನಾಟ್ ಜಸ್ಟ್ ಇನ್ ಮೈ ಫಿಲ್ಮ್ಸ್, ಎವ್ರಿ ಅದರ್ ಫಿಲ್ಮ್ ಸರ್, ಎವ್ರಿ ಅದರ್ ಫಿಲ್ಮ್. ಅಂದ್ರೆ ಅವ್ರಿಗೆ ತುಂಬಾ ಪ್ರೀತಿ ಇದೆ ನನ್ನ ಮೇಲೆ. ಅಂದ್ರೆ ಫಸ್ಟ್ ಡೇ ಶೂಟಿಂಗ್ ಹೋಗ್ಬೇಕಾದ್ರೆ ಸಿನಿಮಾಗೆ ಶೂಟಿಂಗ್ ಮಾಡಲ್ಲ ಅವರು, ನಾನು ಮದುವೆಗೆ ಮಾಡಿರ್ತಾರೆ. ಅಷ್ಟಿರುತ್ತೆ ಲೈಟ್ಸ್ ಎಲ್ಲ. ನಾವು ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಡೇ ಇವ್ರಿಗೆ ಟೆನ್ಷನ್ ಆಗುತ್ತೆ, ಇದಿಷ್ಟು ಬಾಡ ಆದ್ಮೇಲೆ ಯಾಕೆ ತರಿಸಿದ್ರಿ ಅಂದ್ಬಿಟ್ಟು. ಅದು ಅಪಡಿದ ಫಸ್ಟ್ ಡೇ ಲವ್. ಓಕೆ, ಸೊ ಶೇಖರ್ ಚಂದ್ರು, ನಮ್ಮ ಸಂಯುಕ್ತ ಅವರಿಗೆ, ಸುಕೃತ ಅವರಿಗೆ, ಈ ಗ್ಯಾಂಗಿಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ಸೊ ಅವರಿಗೆ ಹೊರಗಡೆ ಕರೆಯೋದೇ ಬೆಂಕಿ ಚಂದ್ರು ಅಂತ. ಯಾಕಂದ್ರೆ ಆ ಕ್ಯಾರೆಕ್ಟರ್ ಹಂಗೆ ತುಂಬಾ ಮೂಗ್ ತುದಿಯಲ್ಲಿ ಕೋಪ, ಕೆಟ್ಟ ಓದ್ತಿರ್ತಾರ. ಯಾರ ಮಾತು, ಯಾರು ಆರ್ಟಿಸ್ಟ್ಗಳಿಗೆಲ್ಲ ಸ್ಪಾಟಿಗೆ ಬರೋಕ್ಕೆಲ್ಲ ಸಿಕ್ಕಾಬಡೆ ಬೈತಾ ಇರ್ತಾರೆ. ನಮ್ಮ ಸೆಟ್ಟಲ್ಲಿ ತುಂಬಾ ಒಂದು ಯಾವುದೋ ಒಂದು ಸ್ವಾಮೀಜಿ ತರ ಇರೋರು, ಏನೂ ಮಾತಾಡದೆ, ವಾಕಿ ಟಾಕಿ ಸೌಂಡು ಬರಲ್ಲ. ಇವರೆಲ್ಲ ಅನ್ಕೊಂಡ್ಬಿಟ್ರು ಬಹಳ ಮುದ್ದು, ಸ್ವಾತಿ ಮುತ್ತು. ಅಜನೀಶ್ ಅವರ ಕೆಲಸ ಇಲ್ಲಿ ಮಾತ್ರ ಅಲ್ಲ, ಇವತ್ತು ಎಲ್ಲ ಕಡೆ ಸದ್ದು ಮಾಡ್ತಾ ಇದೆ. ಸೊ ಅಜನೀಶ್, ಐ ಥಿಂಕ್ ಯು ಆರ್ ಜಸ್ಟ್ ಡೂಯಿಂಗ್ ವಾಟ್ ಯು ಡೂ, ಅಂಡ್ ಐ ಥಿಂಕ್ ಎಲ್ಲಿ ಹೋಗ್ತಾ ಇದ್ರು, ಐ ಥಿಂಕ್ ಇಟ್ಸ್ ವೆರಿ ಡಿಸರ್ವಿಂಗ್ ದಟ್ ವಾಟ್ ಯು ಗೆಟಿಂಗ್ ಸರ್. ಐ ವಿಶ್ ಯು ಆಲ್ ದಿ ಬೆಸ್ಟ್. ಅಂಡ್ ಅದ್ಭುತವಾಗಿ ವಿಕ್ರಾಂತ್ ರೋಣದಿಂದ ಹಿಡಿದು ಇಲ್ಲಿವರೆಗೂ ಅದ್ಭುತವಾದಂಥ ಮ್ಯೂಸಿಕ್ ಮಾಡಿಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಇನ್ಯಾರು ನಮ್ಮ ಅಫ್ಕೋರ್ಸ್ ಸಂಭಾಷಣೆ ಅದು ಇದರಲ್ಲಿ ಕುತ್ಕೊಂಡಾಗ ನಮ್ಮ ಚಕ್ರವರ್ತಿ ಅವರು ಬಹಳ ಇನ್ವಾಲ್ವ್ ಆಗಿದ್ದೀರಿ. ಯು ಹ್ಯಾವ್ ಬೀನ್ ಅ ವೆರಿ ಬಿಗ್ ಸಪೋರ್ಟ್ ಟು ದಿಸ್ ಹೋಲ್ ಫಿಲ್ಮ್ ಚಕ್ರವರ್ತಿ ಅವರೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಮಾತಾಡಿದ್ರೆ ತುಂಬಾ ರಾತ್ರಿ ಎಲ್ಲ ಅವಳಿ ಕೊಡ್ತಾರಮ್ಮ. ಅವರಿಗೆ ಈ ಔಷಧಿಗಳು ತೊಗೊಂಡ್ಮೇಲೆ ತುಂಬಾ ಪ್ರೀತಿ ಬಂದ್ಬಿಡುತ್ತೆ ನನ್ನ ಮೇಲೆ. ಸೊ ಅದಕ್ಕೆ ಬೇಡ ಈಗ. ಸೊ ಥ್ಯಾಂಕ್ ಯು ಸರ್. ನನಗೆ ಮ್ಯಾಕ್ಸ್ ಅಲ್ಲಿ ಒಂದು ಹೊಸತನ ಕೊಟ್ಟಿದ್ದಾರೆ ಡೈರೆಕ್ಟರು, ಹೊಸ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಹೊಸ ರೀತಿಯಾದಂಥ ಅನುಭವಗಳು ನನಗಾಗಿದೆ. ಇವರೆಲ್ಲರೂ ಹೇಳಿದ ಹಾಗೆ ಇದು ಒಂದು ರಾತ್ರಿಯ ಕತೆ. ಬಟ್ ಒಂದು ರಾತ್ರಿ ಕತೆ ಅಂದ ತಕ್ಷಣ ಯಾವುದೋ ಸುಮ್ಮನೆ ಒಂದು ಚಿಕ್ಕದು ಅನ್ಕೊಂಡ್ಬಿಟ್ಟು, ಹೈ ಆಕ್ಟೇನ್, ಹೈ ವೋಲ್ಟೇಜ್, ಒಂದು ಎಕ್ಸ್ಪ್ಲೋಸಿವ್ ಫಿಲ್ಮ್ ಅಂತ ಹೇಳ್ಬೋಲ್ಲ. ವಿಚ್ ಈಸ್ ಪುಟ್ ಇಟ್ ಟುಗೆದರ್ ಇನ್ ಅ ಪೇಪರ್ ವೆರಿ ಗುಡ್. ಇದರಲ್ಲಿ ಮೇನ್ ಹೀರೋನೇ ಇವ್ರದ್ದು ಸ್ಕ್ರೀನ್ ಪ್ಲೇ ಅಮ್ಮ, ನಾನಲ್ಲ. ದ ಸ್ಕ್ರೀನ್ ಪ್ಲೇ ವಾಟ್ ಈಸ್ ಡನ್. ಸೊ ದಟ್ಸ್ ಅಬೌಟ್ ಇಟ್. ಅಂಡ್ ಐ ರಿಯಲಿ ವಿಶ್ ಹಿಮ್ ಆಲ್ಸೋ ಆಲ್ ದಿ ಬೆಸ್ಟ್. ಏನಾಗುತ್ತೆ ಸೆಟ್ ಅಲ್ಲಿ ನಾವು ಕನ್ನಡದಲ್ಲಿ ಬೈತಾ ಇರ್ತೀವಲ್ಲ, ಕಲ್ಸ್ಬಿಡುತ್ತೆ ಕನ್ನಡ. ಸೊ
ಸೊ ಅವರು, and I wholeheartedly welcome you, Danu sir, into Kannada film industry. There are 25th ಗೆ announced recent ಆಗಿ ಮಾಡಿದ್ರು that it's releasing on 25th, and ನನ್ನ ಪ್ರಕಾರ it's a very great day and a good day. So looking forward to it. Nanu, I'm looking forward to it, man. That's it. Thank you so much for having me here.